ಇವತ್ತು ಬದನೆಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ. ಬದನೆಕಾಯಿ ಬಜ್ಜಿಗೆ ಫಸ್ಟು ಹಸಿಮೆಣ್ಸಿಕಾಯಿ ಹುರ್ಕೊತಾ ಇದ್ದೀನಿ. ಬಾಣಲಿಗೆ ಹಾಕ್ಕೊಂಡಿದ್ದೀನಿ. ಹುರ್ಕೊಬೇಕು. ಆಯಿಲು ಏನೂ ಇಲ್ದಂಗೆ ಡ್ರೈಯಾಗೆ ಹುರ್ಕೋಬೇಕು. ಈಗ ಮೆಣಸಿನ್ಕಾಯಿ ಹುರಿದಿದ್ದೀವಿ, ಪಕ್ಕಕ್ಕೆ ಎತ್ತಿಕೊಂಡ್ಬಿಟ್ಟು ಈಗ ಬದನೆಕಾಯಿ ಸುಟ್ಕೊಬೇಕು. ಈಗ ಬದನೆಕಾಯಿ ಬೆಂದಿದೆ. ಈ ಥರ ಸುಟ್ಕೊಬೇಕೆಲ್ಲ ನೀಟಾಗಿ. ಬೇಯಿಸ್ಕೋಬೋದು, ಆದರೆ ಸುಟ್ಕೊಂಡ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಇದನ್ನು ಎತ್ತಿಕೊತಾ ಇದ್ದೀವಿ ಸೈಡಿಗೆ. ಈಗ ಟೊಮೊಟೊ ಸುಟ್ಕೋಬೇಕೀಗ. ಬೆಂದಿದೆ, ಈಗ ಆಫ್ ಮಾಡಿ ತಗೊತಾ ಇದ್ದೀವಿ. ಬೇಯಿಸಿರೋ ಟೊಮೊಟೊ ಬದನೆಕಾಯಿ ತೊಳ್ಕೊಬೇಕು. ಈ ಮೇಲ್ಗಡೆದೆಲ್ಲ ಹೋಗಂಗೆ, ಮೇಲ್ಗಡೆದು ಸಿಪ್ಪೆ ಎಲ್ಲ ಹೋಗಬೇಕು. ಈ ಥರ ಎಲ್ಲ ತೊಳೆದಿಕ್ಕೋಬೇಕು. ಈ ಥರ ಅಷ್ಟೂ ತೊಳ್ಕೊಬೇಕು. ತೊಳೆದು ಈ ಥರ ಮೇಲ್ಗಡೆದೆಲ್ಲ ತೆಗ್ಕೋಬೇಕು. ಬದನೆಕಾಯಿ ಅದೇ ಥರ ತೊಳೆದುಬಿಟ್ಟು ಇದರೊಳಗೆ ಉಳ್ಕ ಇರುತ್ತೆ, ಒಂದ್ಸಲ ಚೆಕ್ ಮಾಡ್ಕೋಬೇಕು. ಈಗ ಬದನೆಕಾಯಿ ಎಲ್ಲ ತೊಳ್ಕೊಂಬಿಟ್ಟಿದ್ದೀನಿ, ಆದರೆ ಉಳ್ಕ ಆಯ್ತಾ ಇಲ್ವೋ ಅಂತ ಒಂದ್ಸಲ ಈ ಥರ ಬಿಚ್ಕೊಬಿಟ್ಟು ಚೆಕ್ ಮಾಡ್ಕೋಬೇಕು. ಇದೇನೂ ಇಲ್ಲ. ನಾನು ಕೈಯಲ್ಲಿ ಕಲಿಸ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಆಮೇಲೆ ಮೆಣಸಿನ್ಕಾಯಿ ಸ್ವಲ್ಪ ಹಾಕ್ಕೊತಾ ಇದ್ದೀನಿ, ಖಾರಕ್ಕೆ ತಕ್ಕಂತೆ. ಈ ಥರ ಕೈಯಲ್ಲೇ ಕಲಿಸ್ಕೊತಾ ಇದ್ದೀನಿ. ಸ್ಮ್ಯಾಶ್ ಮಾಡ್ಬೋದು, ಆದರೆ ಕೈಯಲ್ಲಿ ಕಲಿಸಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಕೈಯಲ್ಲೇ ಕಲಿಸ್ತಾ ಇದ್ದೀನಿ. ಈಗ ಟೊಮೊಟೊ ಹಾಕಿದ್ದೀನಿ. ಟೊಮೊಟೊನೂ ಹಂಗೆ ಕಲಿಸ್ಕೊತಾ ಇದ್ದೀನಿ. ಈಗ ಬದನೆಕಾಯಿ ಹಾಕ್ಕೊಂಡು ಈ ಥರ ಕಲಿಸ್ಕೋಬೇಕು. ಎಲ್ಲ ಕೈಯಲ್ಲೇ ಕಲಿಸ್ಕೊಬೇಕು, ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು 4 ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿರೋದು ಹಾಕ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಬದನೆಕಾಯಿ ಕೈಗೊಜ್ಜು ರೆಡಿಯಾಗಿದೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್.